ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಬರ್ತಾ ಇಲ್ವಾ? ಬೆಳಗಾವಿ ಚಳಿಗಾಲದ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯೆನೇ ಬೆಂಗಳೂರಲ್ಲಿ ಈ ಒಂದು ಅಧಿವೇಶನಕ್ಕಿಂತ ಮುಂಚಿತವಾಗಿ ಬೈ ಎಲೆಕ್ಷನ್ಗಿಂತ ಮುಂಚಿತವಾಗಿ ಜೋರು ಸದ್ದು ಮಾಡ್ತಾ ಇತ್ತು. ಏನು ವಿಷಯ ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಯೋಜನೆ ತಲುಪ್ತಾ ಇಲ್ಲ, 2,000 ರೂಪಾಯಿ ಹಣ ಬರ್ತಾ ಇಲ್ಲ, ಅಕ್ಕಿ ಬರಲಿಲ್ಲ, BPL ಕಾರ್ಡ್ ಆ ಥರ ಆಯಿತು ಈ ಥರ ಆಯಿತು ಅಂತೆಲ್ಲ ವಿಷಯ ಇತ್ತಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸದ್ಯಲ್ಲದೆ ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡಿದೆ. ಇಲ್ಲಿ ಚಳಿಗಾಲದ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ಅವರದ್ದೇ ಪದ್ಮನಾಭನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸದ್ದಿಲ್ಲದೆ ಗ್ಯಾರಂಟಿ ಮನೆ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಏನು ವಿಷಯ ಅಂತ ಹೇಳಿದ್ರೆ, ಇವರು ಮನೆಗೆ ಹೋಗ್ತಾ ಇದ್ದಾರೆ. ಕೈ ನಾಯಕರು, ಕಾಂಗ್ರೆಸ್ ನಾಯಕರು, ನಿಮ್ಮ ಮನೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ, ಅಕ್ಕಿ ಸಿಗ್ತಾ ಇಲ್ವಾ, ಬನ್ನಿ ನಾವು ಅದನ್ನು ಮಾಡಿಸ್ಕೊಡ್ತೀವಿ, ಹಣ ಬಂದಿಲ್ವಾ ಬನ್ನಿ ಅದು ಬರುವಂತೆ ಮಾಡಿಕೊಡ್ತೀವಿ, ತೊಂದರೆ ಆಗ್ತಾಯಿದೆ ನಿಮಗೆ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಅಂತ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಟೊಂಕ ಕಟ್ಟಿ ನಿಂತಿದೆ. ಇದು ಪದ್ಮನಾಭನಗರದ ಮಟ್ಟಿಗೆ ಈ ಕಾರ್ಯಕ್ರಮ ಏನು ಶುರುವಾಗಿತ್ತು, ಇದೀಗ ಇದರಲ್ಲಿ ನೋಡಿ, ಇಲ್ಲಿ ಈ BBMP ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಇದೆಯಲ್ಲ, ಈ ಸಮಿತಿಗೆ ಅಧ್ಯಕ್ಷರೇ G. ಕೃಷ್ಣಪ್ಪನವರು ಅಂತ ಹೇಳಿ ಇವರೇನು ಮಾಡಿದ್ದಾರೆ, ಪದ್ಮನಾಭನಗರದ ಯಶಸ್ಸನ್ನು ನೋಡಿದ ಮೇಲೆ ಎಲ್ಲಿಯೂ ಯಾವತ್ತೂ ಯಾವುದೇ ಒಬ್ಬ ಪ್ರಜೆ ನನಗೆ ಈ ಯೋಜನೆ ಬಂದಿಲ್ಲ ಅಂತ ಹೇಳಬಾರದು. ಆ ರೀತಿಯಲ್ಲಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಇದು ಜಾರಿಯಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಪದ್ಮನಾಭನಗರದಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿ ಅನುಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಮೋದ್ ಶ್ರೀನಿವಾಸ್ ಗೌಡ ಇವರೇನು ಮಾಡಿದ್ದಾರೆ, ಮನೆಗೂ ಹೋಗಿ ಈ ಥರದೊಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. 2,000 ರೂಪಾಯಿ ಹಣ ಆಗಲಿ, ಅಕ್ಕಿ ಆಗಲಿ, ಬಸ್ಸಲ್ಲಿ ಟಿಕೆಟ್ ವಿಚಾರ ಆಗಲಿ, BPL ಕಾರ್ಡ್ಗಳು ನಿಮಗೆ ಮತ್ತೆ ಮರಳಿ ಬಂದಿದೆಯಾ, ಯಾರ್ದಾರು ಅಕಸ್ಮಾತು ಡಿಲೀಟ್ ಆಗಿದ್ದರೆ, APL ಕಾರ್ಡ್ ಕತೆ ಎಲ್ಲಿವರೆಗೂ ಬಂದಿದೆ, ಪ್ರತಿಯೊಂದನ್ನು ಕೂಡ ಇದೀಗ ಇಲ್ಲಿ ಕಾಂಗ್ರೆಸ್ ಮುಖಂಡ ಪ್ರಮೋದ್ ಶ್ರೀನಿವಾಸ್ ಗೌಡ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಮಾಡ್ತಾ ಇದ್ದಾರೆ. ಇದು BBMPಯ ಇನ್ನೂ 28 ಕ್ಷೇತ್ರಗಳಿಗೆ ವಿಸ್ತರಣೆ ಆಗಬೇಕು ಅಂತ G. ಕೃಷ್ಣಪ್ಪನವರು ಕೂಡ ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಇವರ ಕಾರ್ಯವೈಖರಿ ಇದೆಯಲ್ಲ, ಇದು ಬೇರೆ ಕ್ಷೇತ್ರಗಳಲ್ಲಿಯೂ ಆಗಬೇಕು ಅಂಥೇಳಿ ಕಾಂಗ್ರೆಸ್ ನಾಯಕರು ಇದೀಗ ಎಲ್ಲ ಕಡೆಯಿಂದ ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಈಗ ತೊಂದರೆ ಇರುತ್ತಪ್ಪ, ಯಾರಿಗೋ ನಮಗೆ ರೇಷನ್ ಬಂದಿಲ್ಲ ಅದು ಇದು ಅಂಥೇಳಿ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಬಳಿ, ನಾಯಕರ ಬಳಿಯಲ್ಲಿ ಹೇಳಿಕೊಂಡಾಗ ಅದನ್ನು ಮಾಡಿಸಿಕೊಡುವಂಥ ವ್ಯವಸ್ಥೆಯನ್ನು ಇವರು ಮಾಡ್ತಾ ಇದ್ದಾರೆ. ಇದಕ್ಕೆ ಪತ್ರಗಳು ಕೂಡ ಆಲ್ರೆಡಿ ಬರಿತಾ ಇದ್ದಾರೆ. 28 ಕ್ಷೇತ್ರಗಳಿಗೂ ಕೂಡ ಇದು ವ್ಯಾಪಿಸ್ತಾ ಇದೆ. ಸೊ ಹಾಗಾಗಿ ಪದ್ಮನಾಭನಗರ ಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಟೊಂಕ ಕಟ್ಟಿ ನಿಂತ್ಕೊಂಡು ಯಾರೊಬ್ಬರಿಂದನೂ ಕೂಡ ಇಂಥ ದೂರು ಬರಬಾರ್ದು ಅಂಥೇಳಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೋಗ್ಬೇಕಲ್ಲಮ್ಮ, ನೀವು ದೇವಸ್ಥಾನಕ್ಕೆಲ್ಲ ಓಟ್ ಬನ್ರಿ. ಆಯ್ತಮ್ಮ, ಓಕೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಈ ನಂಬರ್ಗೆ ಫೋನ್ ಹಾಕಿ. ಓಕೆ, ಗೊತ್ತಾಯ್ತಾ? ತೊಂದರೆ ಏನಿಲ್ವಾ? ಆಮೇಲೆ 2,000 ರೂಪಾಯಿ ಗೊತ್ತಾಯ್ತಾ? 2,000 ರೂಪಾಯಿ ಅದು ಸೆಪ್ಟೆಂಬರ್ವರೆಗೂ ಬಂದೈತಾ? ಬಂದಿದೆ. ಇವ್ರ ಮನೆಯವ್ರು ತೀರೋದ್ರು, ಅದು ನಮ್ಮ ಸೊಸೈಟಿ ಮಾಡಿದ್ವಿ, ಅದು ಚೇಂಜ್ ಮಾಡಿಸ್ಕೊಡ. ಅದು ನ್ಯಾಯವಾಗಿ ಇನ್ನೂ ಬಂದಿಲ್ಲ. ಇಲ್ಲ, ನೀವು ನಮ್ಮ ಹುಡುಗರು ಬರ್ತಾರೆ, ಡೀಟೇಲ್ಸ್ ಎಲ್ಲ ಕೊಡಿ, ಮಾಡಿಸ್ಕೊಡ್ತೀವಿ. ಆಮೇಲೆ ಇಲ್ಲಿ ಹೋಗ್ಬೇಕಲ್ಲಮ್ಮ, ನೀವು ದೇವಸ್ಥಾನಕ್ಕೆಲ್ಲ ಓಟ್ ಬನ್ರಿ.